ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಪ್ರಕೃತಿ, ಆ ಪ್ರಕೃತಿ ಅಂದರೆ ನಾನಾ ರೀತಿಯ ಗಿಡ ಮರ ಬಳ್ಳಿಗಳು ಎಲ್ಲ ಇರ್ತವೆ. ಅದರಲ್ಲಿ ಒಂದಾದ ಈ ಸಹದೇವ್ ಗಿಡ ಅಂತ, ಇದು ಸಹದೇವ್ ಗಿಡ ಅಂತಾರೆ. ಇದರಲ್ಲೂ ಪಿಂಕ್ ಫ್ಲವರ್ ಇದೆ ಮತ್ತು ವೈಟ್ ಫ್ಲವರ್ ಇದೆ, ನಾನಾ ರೀತಿ ಫ್ಲವರ್ಸ್ ಇದೆ. ಇದೇನಪ್ಪ ಅಂದರೆ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ ಇದರಲ್ಲಿ, ಅಂತಿಂತಲ್ಲ, ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ. ಈ ಸಹದೇವಿ ಗಿಡ ಅಂದರೆ ಡೈರೆಕ್ಟ್ ಸೇವನೆ ಮಾಡೋಕ್ಕೂ ಆಗಲ್ಲ, ಕಾರಣ ಸ್ವಲ್ಪ ಟಾಕ್ಸಿನ್ ಇರ್ತದೆ. ಆದ್ದರಿಂದ ನಾವು ಹೇಳೋದಿಲ್ಲ. ಆದರೂ ನೀವು ಯಾವುದೇ ರೀತಿಯಲ್ಲಿ ಡೈರೆಕ್ಟಾಗಿ ನೀವು ಎತ್ಕೊಳ್ಳೋಕೆ ಹೋಗಬೇಡ್ರಿ. ಅದು ತಜ್ಞರು, ತಿಳಿದವರು, ಅವ್ರ ಮುಖಾಂತರ ನೀವು ಅವ್ರ ಮಾಹಿತಿ ಪಡೆದು ನೀವು ಇದನ್ನು ಸೇವನೆ ಮಾಡ್ತಾರೆ. ಇದು ಬೇರು, ಕಾಂಡ, ಎಲೆ ಇವೆಲ್ಲನೂ ನಮಗೆ ಬೇಕಾಗುತ್ತೆ. ಉದಾಹರಣೆಗೆ ಒಂದು 2-3 ಎಲೆಯನ್ನು ಸೇಕರಿಸ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಬಾಯಲ್ಲಿ ಹಾಕಿ ಚೆನ್ನಾಗಿ ಅಗೆದು ಸ್ವಲ್ಪ ಒಂದು 2 ನಿಮಿಷ ಹಂಗೆ ಇಟ್ಕೊಂಡು ಮತ್ತೆ ಅದನ್ನು ಉಗಿದು ಒಂದು ಸಣ್ಣ ಒಂದು ಕಲ್ಲನ್ನು ನಾವು ಅಗೆಯಬಹುದು. ಅಷ್ಟು ಅಂದರೆ ಇಮ್ಮಿಡಿಯೇಟ್ಲಿ ಅಷ್ಟು ಸ್ಟ್ರಾಂಗ್ ಮಾಡ್ತದೆ ನಮ್ಮ ಹಲ್ಲುಗಳನ್ನು ಈ ಒಂದು ರಸ. ಅದೇ ರೀತಿ ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಕಷಾಯಗಳು ಅದ್ರ ಮುಖಾಂತರ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಅವ್ರಿಗೆ ಕೊಡೋದ್ರಿಂದ ಅದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರ್ತದೆ. ಆ ಕ್ಯಾಲ್ಸಿಯಮ್ ಒಂದು ನಮ್ಮ ದೇಹಕ್ಕೆ ಹೋದಾಗ ರಕ್ತಗತವಾಗಿ ನಮ್ಮ ಮೂಳೆಗಳು, ದಂತಗಳು, ಈ ಮೂಳೆ ಸಂಬಂಧಿತ ಪ್ರತಿಯೊಂದು ಸಹ ಸ್ಟ್ರಾಂಗ್ ಆಗ್ತವೆ. ಆ ಥರ ಇರುವುದರಿಂದ ಈ ಸಹದೇವ್ ಗಿಡ ನಮಗೆ ಅಷ್ಟು ಭೂಮಿಯಲ್ಲಿ ಒಂದು ವರದಾನವಾಗಿ ಬಂದಿದೆ. ಇದನ್ನು ನಾವು ಉಪಯೋಗಿಸ್ಕೋಬೇಕು. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳು ಇದೆ ಸ್ನೇಹಿತರೆ. ಇದು ವೀಡ್ ಅಂತಾರೆ, ಅಂದರೆ ಕಳೆ ಅಂತಾರೆ. ಆದರೆ ಈ ಕಳೆಯಲ್ಲೂ ಸಹ ಮುದ್ದಿರ್ತದೆ ಅಂತ ತಿಳ್ಕೊಬೇಕು ನಾವು ಸ್ನೇಹಿತರೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಹೋಗಲಿ, ಪ್ರತಿಯೊಬ್ಬರು ನೋಡಲಿ. ನಮಸ್ಕಾರ ಸ್ನೇಹಿತರೆ.